1 2 3 ಸ್ಟಾರ್ಟ್. ನನ್ನಂಥ ಮಿಡಲ್ ಕ್ಲಾಸ್ ಹುಡುಗರೇ ತಗೊಳ್ಳೋದು, ಒಂದು ಪ್ರೀತಿಯಿಂದ ತೊಗೊತಾರೆ. ಎಲ್ಲ ಪ್ರಾಬ್ಲಮ್ ಇದೆ. ಸೊ ನೀವು ಗಾಡಿನ ತಗೊಳ್ಳೋದಕ್ಕೆ ಮುಂಚೆ ಯೋಚನೆ ಮಾಡಿರಿ. ಶಿವಮೊಗ್ಗದಲ್ಲಿ ರನ್ ಆಗ್ತಾ ಇದೆ, ಇದೇ ಗಾಡಿ ಮೈಸೂರಲ್ಲೂ ರನ್ ಆಗ್ತಾ ಇದೆ. ಸಿಟ್ಟಲ್ಲಿ ಹೇಳ್ತಾ ಇಲ್ಲ, ನನ್ನ ಮನಸ್ಸೊಳಗೆ ನಾನು ಎಷ್ಟು ದಿನ ನಾನು ಹತ್ತಿದ್ದೀನಿ ಅನ್ನೋದು ನನಗೆ ಗೊತ್ತು. ಆ ಇಂಜಿನ್ ಸೀಸ್ ಆಗುತ್ತೋ. ಸೊ ಫ್ಯಾಮ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಕ್ಚುಲಿ ಗಾಡಿ ಫುಲ್ ಡ್ರೈ ಆಗಿತ್ತು ನೆನ್ನೆ ತೊಗೊಂಡು ಬಂದಾಗ. ನೋಡೋಣ ಪೆಟ್ರೋಲ್ ಹಾಕೋಣ. ಅಲ್ಲೆಲ್ಲ ಮಿಕ್ಸ್ ಇದೆ. ಕೆಳಗೆ ಹೋಗ್ಬಿಟ್ರೆ ಏನು ಮಾಡೋಣ? ಜೈ ಶ್ರೀರಾಮ್. ಕುಡಿ ಏನು ಸ್ಪೀಡ್ ಹೋಗ್ತೈತೆ? ಓಕೆ, ಆಲ್ ರೈಟ್. ಇದ್ರಲ್ಲಿ ಪೆಟ್ರೋಲಲ್ಲಿ ಓಡಿಸ್ಬಾರ್ದು ಆ್ಯಕ್ಚುಲಿ, ಯಾಕೆಂದರೆ ಕಲರ್ ಡಿಮ್ ಆಗಿಬಿಡುತ್ತೆ ಟ್ಯಾಂಕ್. ಇದು ಆ್ಯಕ್ಚುಲಿ ಇದೊಂದು ಮಾನ್ಸ್ಟರ್. RX ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ಗಾಡಿನೇ ತೊಗೊಂಡು ಬಂದೆ. ನಿಮಗೆ ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಯಾರಿಗೂ ಅರ್ಥ ಆಗೋಲ್ಲ RX ಬಗ್ಗೆ. RX ಇಟ್ಕೊಂಡು ಹೇಳಿದ್ರೆ ಕರೆಕ್ಟಾಗಿ ಅವಾಗ ಒಂದು ಸ್ವಲ್ಪ ಗಾಡಿನಾದರೂ ನೋಡೋಕ್ಕಾದರೂ ನಾವು ಹೇಳೋದು ಕೇಳ್ತಾರೆ. ಏನಂತ ಗೊತ್ತಾಯ್ತಲ್ಲ, ಇದು ಆಂಜನೇಯ. ಮಹಾಭಾರತದಲ್ಲಿ ಒಂದು ಡೈಲಾಗ್ ಬರುತ್ತೆ, ಯಾವ ರಥದ ಮೇಲೆ ಆಂಜನೇಯ ಇರ್ತಾರೋ ಆ ರಥನ ಯಾರೂ ಮುಟ್ಟೋಕ್ಕಾಗಲ್ಲ ಅಂತ. ಸೊ ಯಾರು ಏನು ಮಾಡೋಕ್ಕಾಗಲ್ಲ ಅನ್ಕೊಳ್ರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪೆಟ್ರೋಲ್ 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 ಆನ್ ಮಾಡಿದೆ, ಬರ್ತಿಲ್ಲ. ಓಕೆ 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 ಓಕೆ. ಪೆಟ್ರೋಲ್ ಆನಲ್ಲಿದ್ದರೂ ಪೆಟ್ರೋಲ್ ಬರೋಲ್ಲ. ಸೊ ಅವಾಗ ಸ್ಟಾರ್ಟ್ ಆಗೋಲ್ಲಲ್ಲ. ಅವಾಗ ಲೈಟಾಗಿ ಏನು ಮಾಡಬೇಕಂದ್ರೆ, ಲೈಟಾಗಿ ಪೆಟ್ರೋಲ್ ಆನ್ ಮಾಡಬೇಕು. ಲೈಟಾಗಿ ಪೆಟ್ರೋಲ್ ಆನ್ ಮಾಡಿದ್ರೆ ಪೆಟ್ರೋಲ್ ಪೈಪಲ್ಲಿ ಪೆಟ್ರೋಲ್ ಬರಬೇಕು. ಆವಾಗ ಕಾರ್ ಪೆಟ್ರೋಲ್ ಹಾಕಬೇಕು. ನೋಡಿ ಇಲ್ಲಿ ಅಲ್ಲಿ ಬರ್ತಾಯಿದೆ ನೋಡಿರಿ, ಈಗ ಬರ್ತಾಯಿದೆಯಾ ಪೆಟ್ರೋಲು? ಈಗ ಸ್ವಲ್ಪ ಬಿಟ್ಟು ಹಿಂಗೆ ಒಳಗೆ ಫುಲ್ ಮಾಡ್ಕೊಬೇಕು, ಹಾಕ್ಬಿಡ್ಬೇಕು. ಆವಾಗ ಕರೆಕ್ಟಾಗುತ್ತೆ. ಯಾಕಂದರೆ ಆ ಏರ್ ಕಂಪ್ರೆಸರಲ್ಲಿ ಕನೆಕ್ಟ್ ಆಗಿರಲ್ಲ. ಹೇ ಗಾಯ್ಸ್, ನಮಸ್ತೆ. ನಾನೇ ನಿಮ್ಮ ಶಿವು. PTF ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಕ್ಚುಲಿ ಮೋಟೋ ಬ್ಲಾಗ್ ವೀಡಿಯೋ ಮಾಡಿದೆ ಸುಮಾರು ದಿನ ಆಯಿತು. ಇವತ್ತು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ವೀಡಿಯೋ ಮಾಡಿದೆ ಇಷ್ಟು ದಿನ ಬಿಟ್ಟಿದ್ದಕ್ಕೆ ಸಾರಿ. ಒಂದು ಪವರ್ಫುಲ್ ಮಿಷಿನ್ನು, ರಾಕೆಟ್ ಪಾಕೆಟ್. ಅದು ಯಾವುದೇ ರೀತಿ ವೀಡಿಯೋ ಮಾಡಿಲ್ಲ. ಜಾಕಿಗೆ ಏನಾಯಿತು, RX ನಮ್ಮದು 100 ಏನಾಯಿತು ಅಂತ ಸುಮಾರು ಜನ ಕೇಳ್ತಾಯಿದ್ರಿ. ಸೊ ಅದು ಸ್ವಲ್ಪ ಪ್ರಾಬ್ಲಮಲ್ಲಿದೆ. ಅದು ಏನಿದೆ ಅಂತ ನೆಕ್ಸ್ಟ್ ಬರೋ ಅಪ್ಡೇಟ್ಗಳಲ್ಲಿ ಖಂಡಿತ ತೋರಿಸ್ತೀನಿ. ಆ್ಯಕ್ಚುಲಿ ಈ ಗಾಡಿದು ಪವರು ಇವರೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಕ್ಚುಲಿ ನಿಮಗೆ ಗೊತ್ತಾಗ್ತಿರ್ಬೋದು ಇವಾಗಲೇ ಇದ್ರ ಫೀಲ್ ಯಾವ ಥರ ಇದೆ ಅಂತ. ಅವರೆಲ್ಲ ಮಾಡಿಸಿರೋದು. ಸೊ ಹಾಗಾಗಿ ರ್ಯಾಶಾಗಿ ಓಡಿಸ್ಬಾರ್ದು. ಒಂದು 2000 ಕಿಲೋಮೀಟ್ರು. 2000 ಅನ್ನೋದೆಲ್ಲ ಸುಳ್ಳಿನ ಮಾತು ಈ RXಗಳಲ್ಲಿ. ಆ್ಯಕ್ಚುಲಿ ಇದು 135 ಪವರ್ ಮಾಡಿರೋದು ಗಾಡಿ. ಲೈಟಾಗೆ, ಫುಲ್ ಪವರ್ ಅಲ್ಲ, ಲೈಟ್ ಪವರು. ಆ್ಯಕ್ಚುಲಿ ಪವರ್ ಗಾಡಿ ಮಾಡಿಸ್ಬೇಕಾ ಬೇಡವಾ ಅಂದರೆ ನನ್ನ ಪ್ರಕಾರ ಮಾಡಿಸ್ಬಾರ್ದು RXಗಳನ್ನ. ಯಾಕಂದರೆ ನಾವು ಎಷ್ಟು ಪವರ್ ಮಾಡಿಸ್ತೀವೋ ಗಾಡಿ ಅಷ್ಟು ಪ್ರಾಬ್ಲಮ್ ಆಗುತ್ತೆ. ನಮ್ಮ ಹತ್ರ ಒಂದು 2 ಗಾಡಿ RXಗಳಿದೆ ಅಂದರೆ ಅವಾಗ ಒಂದು ಗಾಡಿನ ಪವರ್ ಮಾಡ್ಕೊಂಡು ಒಂದು ಗಾಡಿ ನಾರ್ಮಲಾಗಿ ಇಟ್ಕೋಬೋದು. ಸೊ ನಾವು ಇರೋದೇ ಒಂದು ಗಾಡಿ ಅದನ್ನೇ ಪವರ್ ಮಾಡಿ ಇಟ್ಕೊತೀನಿ ಅಂದರೆ ಹೊರಗಡೆ ಅಂದರೆ ತೆಗಿಯೋಕ್ಕಾಗಲ್ಲ. ಯಾಕಂದರೆ ತೆಗೆದ್ರೆ ಅಷ್ಟು ಖರ್ಚು ಬರುತ್ತೆ, ಅಷ್ಟು ಪೆಟ್ರೋಲ್ ಕುಡಿಯುತ್ತೆ. ಸ್ಟಾಕಲ್ಲಿ ಏನಿರುತ್ತೋ ಅದೇ RXನ ಫಸ್ಟ್ ಪ್ರಿಫರ್ ಮಾಡಬೇಕು. ಸ್ಟಾಕ್ ಬಿಟ್ಬಿಟ್ಟು ಸ್ವಲ್ಪ ಈ ಥರ ಪವರ್ ಮಾಡ್ಕೊಂಡ್ವಿ ಅಂದರೆ ಮೈಲೇಜ್ಗಳು ಬರೋಲ್ಲ. ಆ್ಯಕ್ಚುಲಿ ಪೊಲೀಸ್ ನೋಡಿದ್ರೆ ಟೋಕನ್ಗಳು ಹಾಕ್ತಾರೆ. ಯಾಕಂದರೆ ಪವರು ಸೌಂಡೆಲ್ಲ ಇದ್ದರೆ ಸುಮ್ಮನೆ ರಿಸ್ಕು. ಸಿಟಿಗಳಲ್ಲಂದ್ರೂ ರನ್ ಮಾಡೋಕ್ಕೆ ಆಗಲ್ಲ ಅಂದ್ಕೊಳ್ರಿ. ಅಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನಾವು RXನ ನೋಡಿದ್ರೇ ಎಲ್ಲ ಕಡೆ ಕ್ರಾಪ್ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಆದಷ್ಟು ಸೇಫ್ಟಿ ಮಾಡೋದು ಮುಖ್ಯ ಅಂದ್ಕೊತೀನಿ. ನೆಕ್ಸ್ಟ್ ಲೆವೆಲ್ ಓಡುತ್ತೆ.
ಟಾಪ್ ಎಂಡ್ ಚೆಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಆಲ್ಮೋಸ್ಟ್ ವೀಲಿ ಸೆಟಪಲ್ಲಿರೋ ಗಾಡಿ. ನೋಡಿದ್ರ ಇದ್ರದ್ದು ಪವರ್ ಯಾವ ಥರ ಇದೆ ಅಂತ. RX-ಗಳಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ಸ್ ಇದೆ. ನೋಡಿ ಕಳೆದೇ ಹೋಯ್ತೇನಪ್ಪ. ಆ್ಯಕ್ಚುಲಿ ನಾನು ಮಾತಾಡ್ತಿರೋದು ನನಗೆ ಕೇಳಿಸ್ತಾ ಇಲ್ಲ, ಅಷ್ಟು ಸೌಂಡ್ ಬರ್ತಾ ಇದೆ ಇದರಲ್ಲಿ. ನಿಮಗೇನು ಕೇಳಿಸತ್ತೋ ಗೊತ್ತಿಲ್ಲ. ನಿಧಾನ 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 ನಿಧಾನ, ತೊಂದರೆ ಇಲ್ಲ, ನಿಧಾನ ಹೋಗೋಣ. ಹಾಂ ಬಾ ಭಯನೇ ಆಗ್ತಿದೆಯಲ್ಲ ಮರೆ, ಇಂಜಿನ್ ಸೀಸ್ ಆಗುತ್ತೋ ಏನು ಕತೆ ಅನ್ನೋ ಥರ. ಸಿಂಪಲ್ ವಿಚಾರ, RX-ನ ತಗೊಳ್ಳೋದಕ್ಕೆ ಮುಂಚೆ RX-ಅಲ್ಲಿ ಡಾಕ್ಯುಮೆಂಟ್ಸು ಮತ್ತು ಫೇಕ್ ಗಾಡಿಗಳು ರನ್ ಆಗ್ತಾ ಇದ್ದಾವೆ. ಸೊ ಅದರಿಂದ ನಾನೇನಂತೀನಿ ಅಂದರೆ RX-ನ ತಗೊಳ್ಳೋದನ್ನ ಸ್ವಲ್ಪ ಹೋಲ್ಡ್ ಮಾಡಿ. ಯಾಕಂದರೆ RX-ಅಲ್ಲಿ ಇವಾಗ ನನ್ನ ಗಾಡಿ ಆಗಿರೋ ಥರನೇ ನಮ್ಮದು ಜಾಕು ಅದೇ ಪ್ರಾಬ್ಲಮ್ ಇದೆ. ಶಿವಮೊಗ್ಗದಲ್ಲಿ ರನ್ ಆಗ್ತಾಯಿದೆ, ಇದೇ ಗಾಡಿ ಮೈಸೂರಲ್ಲೂ ರನ್ ಆಗ್ತಾಯಿದೆ. ಸೊ ಅದು ಹೆಂಗೆ ಗೊತ್ತಾಯ್ತು ಅಂದರೆ, ಅವನು ಸಿಗ್ನಲ್ ಜಂಪ್ ಮಾಡಿದಾಗ ನನಗೆ ಗೊತ್ತಾಯಿತು. ಸೊ ಅದೆಲ್ಲ ದೊಡ್ಡ ದೊಡ್ಡ ಮ್ಯಾಟ್ರ್ಗಳಿದೆ, ಅದೆಲ್ಲ ನಾನು ನಿಮಗೆಲ್ಲ ಹೇಳ್ತೀನಿ. ಅದೇನೇನಾಯಿತು ವಿತ್ ಕಾಲ್ ರೆಕಾರ್ಡ್ಸ್ಗಳೆಲ್ಲ ನನ್ನ ಹತ್ರ ಸುಮಾರಿದೆ. ಸೊ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ, ಅದೇನೇನಾಗಿದೆ, ಫ್ರಾಡ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ ಅನ್ನೋದು ನಾನು ನಿಮಗೆ ಇನ್ ಡೆಪ್ತಾಗೆ ಹೇಳ್ತೀನಿ. ನನ್ನಂಥ ಮಿಡಲ್ ಕ್ಲಾಸ್ ಹುಡುಗರೇ ತಗೊಳ್ಳೋದು, ಒಂದು ಪ್ರೀತಿಯಿಂದ ತೊಗೊತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಫಾಲ್ಸ್ ಆಯಿತು ಅಂದರೆ ಅದಕ್ಕೆ ಯಾರ್ಯಾರು ಜವಾಬ್ದಾರಿನೋ ಅಂತಲೇ ಗೊತ್ತಿಲ್ಲ. ಯಾಕಂದರೆ ಇದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸಿಕ್ಕಾಬಟ್ಟೆ ಗಾಡಿಗಳಲ್ಲಾಗಿದೆ. ಗಾಡಿಗಳು ಯಾರ್ದೋ ಹೆಸರಲ್ಲಿರುತ್ತೆ, ಯಾರೋ ರನ್ ಮಾಡ್ತಾ ಇರ್ತಾರೆ. ಅಂದರೆ ಗಾಡಿ ಜೆನ್ಯೂನಾಗಿ 2931 ಸಿಗ್ನೇಚರಿಂದ ಇಸ್ಕೊಂಡು ಇದು ಮಾಡಬೇಕು. ಸಿಂಪಲ್ಲಾಗಿ ಏನು ಹೇಳ್ತಿದ್ದೀನಿ ಅಂದರೆ, RX-ನ ತಗೊಳ್ಳೋದಕ್ಕೂ ಮುಂಚೆ ಇಂಜಿನ್ ನಂಬರ್ ಕರೆಕ್ಟ್ ಇದೆಯಾ, ಚಾರ್ಸಿ ನಂಬರ್ ಕರೆಕ್ಟ್ ಇದೆಯಾ, ಒರಿಜಿನಲ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆಯಾ. ಅದಾದಮೇಲೆ ಅದ್ರ ಮೇಲೆ ಯಾವುದಾದ್ರೂ ಕೇಸ್ಗಳಿದೆಯಾ. ಶಿವಮೊಗ್ಗ 1 ಅಂತ ಬರುತ್ತೆ, ಅಲ್ಲೋಗ್ಬಿಟ್ಟು RX ಬಗ್ಗೆ ಇದು ಏನಾದರೂ ಕೇಸ್ಗಳಿದೆಯಾ, ಸಿಗ್ನಲ್ ಜಂಪ್ಗಳಿದೆಯಾ, ಯಾವ ಓನರಲ್ಲಿದೆ, ಎಷ್ಟನೇ ಓನರಲ್ಲಿದೆ ಅಂತಂದರೆ ಆವಾಗ ಗೊತ್ತಾಗ್ಬಿಡುತ್ತೆ ಏನು ಫಾಲ್ಸ್ ಏನಾದರೂ ಇದೆಯಾ ಅನ್ನೋದು. ಅದಾದಮೇಲೆ ನಾವು ಇಸ್ಕೊಳ್ತೀವಲ್ಲ, ಆ ಗಾಡಿನ ಓನರ್ನ ಒಂದು ಸಾರಿ ಸಜೆಸ್ಟ್ ಕೇಳೋದು ಮುಖ್ಯ ಅಂದ್ಕೊತೀನಿ. ಯಾಕಂದರೆ ಇವಾಗ ನೀವು RX-ನ ನಿಮ್ಮ ಹೆಸರಲ್ಲಿ ಮಾಡ್ತಿದ್ದೀರಿ ಅಂದರೆ, ಇವಾಗ ಫಸ್ಟ್ ಓನರಿಂದ ಸೆಕೆಂಡ್ ಓನರ್ ಯಾರೋ ಒಬ್ಬರು ತೊಗೊಂಡಿರ್ತಾರೆ ಅಂದ್ಕೊಳ್ರಿ, ಅವ್ರ ಹೆಸರಿಗೆ ನೇಮ್ ಟ್ರಾನ್ಸ್ಫರ್ ಆಗಿರುತ್ತೆ. ಆಮೇಲೆ ನಾವು ಅವ್ರ ಹತ್ರ ಬೇರೆಯವರು ಅದನ್ನ 2934 ಇಸ್ಕೊಂಡು ಹಾಗೆ ರನ್ ಮಾಡ್ತಾಯಿದ್ದೆ, ಹಂಗೆ ಸೇಲ್ ಮಾಡ್ತೀನಿ ಅಂತ ಸೇಲ್ ಮಾಡ್ತಾರೆ ಅಂದ್ಕೊಳ್ರಿ. ನಾವು ಸೇಲ್ ಮಾಡೋಬೇಕಾದ್ರೆ ಇಸ್ಕೊಳ್ಳೋಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸಿನ ಕಸ್ಟಮರಿನ ಆಧಾರ್ ಕಾರ್ಡ್ ಇದ್ದರೆ ಅದನ್ನು ಇಸ್ಕೊಂಡು ಚೆಕ್ ಮಾಡಬೇಕು. ಸರ್ ಈ ಥರ ನಿಮ್ಮ ಗಾಡಿ ಇಸ್ಕೊತಾ ಇದ್ವಿ ಅಂತ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದೇನಾದರೂ ಫಾಲ್ಸ್ ಗಿಲ್ಸ್ ಇತ್ತು ಅಂದರೆ, ಇಲ್ಲ ನಮ್ಮ ಹತ್ರನೇ ಇಲ್ಲೇ ಇದೆ ಗಾಡಿಯನ್ನು ಆ ಥರನೂ ಇರ್ಬೋದು, ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಈ ಫೇಸ್ಬುಕ್ಕು OLXಗಳಲ್ಲೆಲ್ಲ ಡಾಕ್ಯುಮೆಂಟ್ಸ್ ಸೇಲ್ ಆಗ್ತಾ ಇದ್ದಾವೆ. ಅದೆಲ್ಲ ಏನು ಡಾಕ್ಯುಮೆಂಟ್ಸ್ ಏನು ಗಾಡಿಗಳೇನು ಸ್ಕ್ರಾಪ್ ಮಾಡಿಬಿಟ್ಟು ಕೊಟ್ಟರು ಮಾಡಿಕೊಡ್ತಿದ್ದಾರೋ ಏನು ಕತೆನೋ ಇಲ್ಲ. ಬರೀ ಡಾಕ್ಯುಮೆಂಟ್ಸ್ ಮಾತ್ರ ಸೇಲ್ ಆಗ್ತಾ ಇದ್ದಾವೆ. ಆ ಡಾಕ್ಯುಮೆಂಟ್ಸ್ ಮಾತ್ರ ಹೆಂಗೆ ಕೊಡ್ತಾ ಇರೋದು ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ಇದನ್ನು ಅನಲೈಸ್ ಮಾಡಿದಾಗೆ ಇವಾಗಲೂ ಪ್ರೂಫ್ ತೋರಿಸ್ತೀನಿ. ಮೈಸೂರು, ಹುಣಸೂರು, ತುಮಕೂರು ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಡಾಕ್ಯುಮೆಂಟ್ಸ್ ಫೇಕ್ ಆಗಿ ರನ್ ಮಾಡಿ ಕೊಡ್ತಾ ಇರೋ ಮಾಹಿತಿ ಬರ್ತಾ ಇದೆ. ಅದು ಎಂಡ್ ಆಫ್ ದಿ ಡೇ ಎಲ್ಲೋಗಿ ನಿಲ್ಲೋತೋ ಗೊತ್ತಿಲ್ಲ. ಆಲ್ ಓವರ್ ಕರ್ನಾಟಕದಲ್ಲಿ ನೆಕ್ಸ್ಟ್ ಲೆವೆಲ್ ಗಾಡಿಗಳು ಈ ಥರ ಆಗಿದೆ. ಅದರಲ್ಲಿ ನಂದು ಒಂದು ಗಾಡಿ ಆಗಿದೆ. ನನ್ನ ಮಕ್ಕಳ ಗಾಡಿ ತಗೋಬೇಡ್ರು, ಗಾಡಿಗಳು ಮುಕ್ಳರೆ ರೋದನೆಗಳಿದ್ದಾವೆ ಅಂದ್ರೂ ಕೇಳಲ್ಲ, ತಗೊಂತೀರಾ. ಇವಾಗೇನು ಫಸ್ಟ್ ಥರ ಒಂದು 60, 70, 80 ಸಾವಿರಕ್ಕೆಲ್ಲ ಸಿಗುತ್ತೆ ಅಂದ್ಕೊಂಡ್ರ. ಇವಾಗ ಏನಿದ್ರು 1-1.5 ಲಕ್ಷ, 1 ಲಕ್ಷನೂ ಇಲ್ಲ ಬಿಡ್ರಿ, 1.5 ಲಕ್ಷದ ಮೇಲೇ ಹೇಳ್ತಾರೆ ಎಲ್ಲರೂ. ಸೊ ಈ ಥರ ಇರೋ ಸಿಚುವೇಶನ್ಗೆ ನೀವು ಗಾಡಿ ತೊಗೊಳ್ತೀನಿ ಅಂತಿದ್ದೀರಾ. ಅದನ್ನು ತಗೊಂಡು ಏನು ಮಾಡೋಣ ಅಂತ, ಏನು ಕಟ್ಟಿ ಏನು ಸಾಧನೆ ಮಾಡೋಣ ಅಂತ ಇದ್ದೀರಂತ ನನಗಂತೂ ಗೊತ್ತಿಲ್ಲ. ಇದು ತಗೊಳ್ಬೇಡ್ರೋ ಮರಿಯ, ಇದರಲ್ಲಿ ತುಂಬ ಫಾಲ್ಸ್ ಆಗ್ತಾ ಇದ್ದಾವೆ. ನೀವು ಒರಿಜಿನಲ್ ಇಂಜಿನು, ಒರಿಜಿನಲ್ ಚಾರ್ಸಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ ಅಂದ್ಕೊಳ್ರಿ, ಆವಾಗಲೂ ಒಂದು ಫಾಲ್ಸ್ ಇದೆ. ಏನಂದರೆ ಇನ್ನೊಬ್ಬ ಅವನು ಡಾಕ್ಯುಮೆಂಟ್ಸ್ ಅದೇ ಡಾಕ್ಯುಮೆಂಟ್ಸ್ ಸೇಲ್ ಮಾಡ್ಕೊತಾನೆ, ಸೇಲ್ ಮಾಡ್ಕೊಂಡು ಅವನ ಹೆಸರಿಗೆ ನೇಮ್ ಟ್ರಾನ್ಸ್ಫರ್ ಆಗಿ ಗಾಡಿ ಓಡಿಸ್ತಾ ಇದ್ದಾರೆ. ಇದೆಲ್ಲ ನಾನು ಪ್ರೂಫ್ ಇದೆ, ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ, ಯಾವುದೂ ಬಿಡೋಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ ಇದೆ, ಸುಮಾರು ಪ್ರಾಬ್ಲಮ್ಗಳಿದೆ. ಇವಾಗ RX 100 ಒಂದು ರೇಂಜ್ ಇದೆ, 135 ಒಂದು ರೇಂಜ್ ಇದೆ, Z ಒಂದು ರೇಂಜ್ ಇದೆ, Z 5 ಸ್ಪೀಡ್ ಒಂದಿದೆ, ಟೈಗರ್ ಒಂದಿದೆ,
RX-G ಒಂದು ರೇಟ್ ಇದೆ. ಇವೆಲ್ಲ ಒಂದೊಂದು ರೇಂಜ್ ಇದ್ದಾಗ ನಮ್ಮ ರೇಂಜ್ಗಳಲ್ಲಿ ನಾವು ಗಾಡಿನ ತಗೊಳ್ತಾ ಇದ್ದೀವಿ ಅಂದರೆ ಒಂದಕ್ಕೆ 10 ಪಟ್ಟು ಜಾಸ್ತಿ ಕೊಟ್ಟು ಶೋರೂಮಿಂದ ಬಿಟ್ಟು 10 ಪಟ್ಟು ಜಾಸ್ತಿ ಕೊಟ್ಟು ಗಾಡಿ ತೊಗೊಳಬೇಕಾದ್ರೆ ನಾವು ಒಂದಕ್ಕಿಂತ 10 ಸರಿ ಯೋಚನೆ ಮಾಡಬೇಕು. ತಗೊಂಡಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಲ್ಲ, ಮಾಡ್ಬೋದು. ಬಟ್ ಆದರೆ ಇಂಜಿನ್ ನಂಬರು ಚಾರ್ಸಿ ನಂಬರ್ ಒರಿಜಿನಲ್ ಇದ್ದು ನಾವು ಹೋಗಿ ಫೈಟ್ ಮಾಡ್ಬೋದು. ಅದು ಎಲ್ಲಿಂದ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದು ಚೆಕ್ ಮಾಡಿ ತೆಗೆಸ್ಬಿಡ್ಬೋದು. ಆದರೆ ಅದಂತೂ ಸಾಮಾನ್ಯಕ್ಕೆ ಮುಗಿಯೋ ವಿಚಾರನೇ ಅಲ್ಲ. ಇವಾಗ ನಾಳೆ ಹೋಗ್ಬಿಟ್ಟು ನಾಡಿದಾಗುತ್ತೆ ಅನ್ನೋ ವಿಚಾರನೇ ಇಲ್ಲ. ನಂದು ಇವಾಗ 7 ತಿಂಗಳಿಂದ ಪ್ರಾಬ್ಲಮ್ ಇದೆ. 7 ತಿಂಗಳಿಂದ ಇವಾಗ ಒಂದು 3 ತಿಂಗಳಿಗೆ ಅದು ಏನು ಫಾಲ್ಸ್ ಆಗಿದೆ ಅಂತ ಅವನು ಯಾರಂತ ನಾವು ಹುಡುಕಾಯ್ತು. ಇವಾಗ ಅದನ್ನು ನಾವು ಹುಡುಕಿರೋದನ್ನ ತೆಗಿಯೋಷ್ಟಿಗೆ ನಮಗೆ ಸಾಕಾಗಿ ಹೋಗ್ತಾ ಇದೆ. ಇವಾಗ ಅವನ್ನ ನಾವು ಸ್ಟೇಷನಲ್ಲಿ ಕರೆದು ಅದನ್ನೆಲ್ಲ ಇದು ಮಾಡಿ ಅವನೇನು ಮಾಡ್ಕೊಂಡ ಅದು ಗಾಡಿ ಇಂಜಿನ್ ನಂಬರು ಚಾರ್ಸಿ ನಂಬರ್ ಹೊಡೆದಿದ್ದು ಗಾಡಿ ಎಲ್ಲಿಂದ ಸಿಕ್ತು, ಎಲ್ಲಿಗೂ ಇತ್ತು, ಏನು ಕತೆ ಅದನ್ನೆಲ್ಲ ಹೊರಗೆ ತೆಗಿಯೋದ್ರೊಳಗೆ ಸಾಕಾಗಿ ಹೋಗ್ತಾ ಇರುತ್ತೆ. ಇದರಲ್ಲಿ RX ಬೇಕು ಅಂತಲೇ ಕೂತಿರ್ತೀರ, ತಗೊಳ್ಳೇಬೇಕು ಅಂತ ಕೂತಿರ, ತಗೊಂಬಿಟ್ಟು ಮುಗ್ತೀರಾ. ಒರಿಜಿನಲ್ ಇಂಜಿನ್ ನಂಬರು ಚಾರ್ಸಿ ನಂಬರ್ ಇದ್ರೆ ಡಾಕ್ಯುಮೆಂಟ್ ಸೇಲ್ ಮಾಡ್ತಿದ್ದಾರೆ ಗುರು. ಡಾಕ್ಯುಮೆಂಟ್ ಸೇಲ್ ಆಯಿತು ಅಂದರೆ ಇವಾಗ ಅವನ ಹೆಸರಿಗೆ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಏನಾಗುತ್ತಿಲ್ಲರಿ. ನೀವು 29 30 ಫಾರ್ಮ್ ಸಿಗ್ನೇಚರೇ ಮಾಡದೇ ಇರ್ತೀರಾ. ಬಟ್ ಆದರೂ ನೇಮ್ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಹೆಂಗೆ RTOದಲ್ಲಿ ದುಡ್ಡು ಕೊಡ್ತಾರೆ, ಮತ್ತೊಂದು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಪೇಜ್ನ ಜಂಪ್ ಮಾಡಿಸ್ತಾರೆ, ಅದೇನಿದೆ ಪೇಮೆಂಟ್ ಕೊಡ್ತಾರೆ, ಸಿಗ್ನೇಚರ್ ರೆಡಿ ಓಕೆ ಇದಕ್ಕೆ ಇಷ್ಟ ಅಮೌಂಟ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ತೆಗ್ದಿಟ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೇನು ದುಡ್ಡು RTOದಲ್ಲಿ ಅವ್ರು ಹೆಂಗೆ 29 30 ಫಾರ್ಮ್ ಸಿಗ್ನೇಚರ್ ಮ್ಯಾಚ್ ಆಗದೆ ಹೆಂಗೆ ನೇಮ್ ಟ್ರಾನ್ಸ್ಫರ್ ಮಾಡಿದ್ರು ಹುಣಸೂರಲ್ಲಿ. ಏನು ಗುರು ನಮ್ಮ ಇಲ್ಲದೇ ರೂಲ್ಸ್ ಕೊಡ್ತಾರೆ, ಒಂದು ಇದು ಮಾತ್ರ ಮಾಡಲ್ಲ. ಇದು ನಾನು ಸಿಟ್ಟಲ್ಲಿ ಹೇಳ್ತಾ ಇಲ್ಲ, ನನ್ನ ಮನಸ್ಸೊಳಗೆ ನಾನು ಎಷ್ಟು ದಿನ ನಾನು ಹತ್ತಿದ್ದೀನಿ ಅನ್ನೋದು ನನಗೆ ಗೊತ್ತು. ನಾವು ಎಷ್ಟು ಪ್ರೀತಿಯಿಂದ ಗಾಡಿ ತೊಗೊಂಡಿರ್ತೀವಿ. ನನ್ನ ಮಕ್ಕಳು ಹಿಂಗೆ ಮಾಡಿ ಯಾವನೋ ಹಿಂಗೆ ಮಾಡಿದಾಗ ನಮಗೆ ಎಷ್ಟು ಉರಿಯತ್ತೆ ಹೇಳ್ರಿ. ಎಲ್ಲ ಪ್ರಾಬ್ಲಮ್ ಇದೆ. ಸೊ ನೀವು ಗಾಡಿನ ತಗೊಳ್ಳೋದಕ್ಕೆ ಮುಂಚೆ ಯೋಚನೆ ಮಾಡಿರಿ. ನನಗೆ ಗೊತ್ತಿದ್ದಂಗೆ RX-ನ ಸ್ವಲ್ಪ ತಗೊಳ್ಳೋದನ್ನ ಹೋಲ್ಡ್ ಮಾಡ್ಕೊಳ್ಳಿ. RX ಅನ್ನೋದು ಎಲ್ಲರಿಗೂ ಡ್ರೀಮೇ, ತೊಗೋಬೇಕಂತ ಒಂದು ಆಸೆ ಇರುತ್ತೆ. ಬಟ್ ಆದರೆ RX-ಗಳಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋದು ಅಷ್ಟೇ ಮುಖ್ಯ. ಗಾಡಿಗಳನ್ನ ಎಷ್ಟೇ ಪ್ರಾಬ್ಲಮ್ಗಳನ್ನ ರೆಡಿ ಮಾಡ್ಬೋದು, ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಯಿತು ಅಂದರೆ ಯಾರು ಹೋಗಿ ಸ್ಟೇಷನ್ನು ಅಲ್ಲಿಗೆ ಇಲ್ಲಿಗೆ ಅಂತ ಹೋಗಿ ಒದ್ದಾಡೋದು ಹೇಳ್ರಿ. 1 ದಿವಸ 2 ದಿವಸ ಮುಗಿಯೋ ವಿಚಾರ ಆದರೆ ಸ್ಟೇಷನ್ಗಳಲ್ಲಿ ಕೋರ್ಟ್ಗಳಲ್ಲಿ ಮುಗಿಸ್ಕೋಬೋದು. ತಿಂಗಳಾನ್ಗಂಟ್ಲೆ ಆಯಿತು ಅಂದರೆ ಯಾರು ಹೇಳ್ರಿ ಒಪ್ಪಂದು ಮಾಡ್ತಾಯಿವಿ. ನಮ್ಮ ಕೆಲಸಗಳನ್ನ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಬಿಟ್ಟು ಸ್ಟೇಷನ್ಗೆ ಅಲ್ಲಿಗೆ ನಾವು ಓಡಾಟಕ್ಕೆ ಆಗ್ತಾ ಇರುತ್ತಾ. PDF ಒಂದು ಸಾರಿ ಹೇಳ್ಯಾನ, ಇದೊಂದೇ ಲಾಂಗ್ ಇರೋದು, ಇದಕ್ಕೆ ಮೇಲೆ ಯಾವುದೂ ಇಲ್ಲ. ಎಳೀತೀನಿ ನೋಡೋಣ. 1 2 3 ಬಾಬಾ ಕಾಸೆ ಬಂತಲ್ಲ ಗುರು ಅಷ್ಟೊತ್ತಿಗೆ. ಜೋರ ಹೋದರೆ ಸೌಂಡಲ್ಲಿ ಕೇಳಿಸುತ್ತೋ ಇಲ್ಲೋ ಅನ್ನೋದೇ ಡೌಟು. ನಾವು ಸುಮಾರು ಮಾತಾಡಿರ್ತೀವಿ, ಅವನು ಅಜ್ಜಿ ನೋಡಿದ್ರೆ ಕ್ಯಾಮ್ರಾ ಆಫ್ ಆಗಿರುತ್ತೆ. ತೊಡೆ ನಡುಗಿಸ್ತೈತೆ ಇದ್ರ ಸ್ಪೀಡು. ಇನ್ಸ್ಟೆಂಟಾಗಿ ಪಿಕಪ್ ಕೊಡ್ತಿದೆ, ಆದರೆ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕರ್ಸ್ಕೊಡುತ್ತೆ. ಬುಸ್ ಅಂತ ರೈಡ್ ಮಾಡೋದು ಒಂದೇ, ಯಮನ್ ಜೊತೆ ವಾಕಿಂಗ್ ಹೋಗೋದು ಒಂದೇ ಥರ ಫೀಲ್ ಆಗ್ತಿದೆ. ಗುರು ಇದಕ್ಕೆ ಮೇಲೆ RX-ಗಳಲ್ಲಿ ಏನು ಸ್ಪೀಡ್ ಬೇಕು ಹೇಳ್ರಿ. RX ತಗೋಬೇಡ್ರಿ ಅಂದರೆ ಯಾವನ್ ಸುಮ್ಮನೆ ಇರ್ತಾನೆ ಹೇಳ್ರಿ. ಈ ಸ್ಪೀಡಿಗೆ ತಗೊಂತಾರೆ. ನಾ ಯಾವ ಸ್ಪೀಡಲ್ಲಿ ಎತ್ಕೊಂಡು ಹೋಗುತ್ತೆ ನೋಡ್ರಿ. 1 2 3 ಸ್ಟಾರ್ಟ್.
ಸ್ಕ್ರಾಪ್ ಆಗ್ಬಿಡ್ತು ಅಜ್ಜಿ. ನಾನೆಲ್ಲೋ ಮಿಸ್ಸಾಗಿ ನೋಡ್ಕೊಂಡು ಗೇರ್ ಶಿಫ್ಟ್ ಮಾಡಿಬಿಟ್ಟೆ. ಸೊ ಇದು ಫುಲ್ಲು ಮಿಸ್ಟೇಕ್ ನನ್ನದೇ ಇದೆ. ಸೊ ಇಲ್ಲೊಂದು ಸಣ್ಣದಾಗಿ ಒಂದು ಸ್ಟ್ರೈಟ್ ರೋಡ್ ಇದೆ, ಇಲ್ಲಿ ಚೆಕ್ ಮಾಡೋಣ ಅಂತ ಹೇಳಿ. ವೀಲಿ ಆಗಿಬಿಡುತ್ತೆ. ಹಾಂ ಓಕೆ, ಫಸ್ಟ್ ಗೇರಲ್ಲಿ 1 2 3 ಸ್ಟಾರ್ಟ್. ರೋಡೇ ನಡ್ಗತ್ತಲ್ಲ ಮರೆಯ. ಈ ರೋಡಲ್ಲಿ ಸ್ಪೀಡೇ ಅಲ್ಲ. ನಮ್ಮನ್ನೇ ಎಳ್ದು ಸೈಡ್ ಬಿಸಾಕತ್ತೆ, ಆ ಸ್ಪೀಡಲ್ಲಿ ಎಳೆಯುತ್ತೆ. ಇನ್ಸ್ಟೆಂಟ್ ಪಿಕಪ್ಪು 2 ಸ್ಟ್ರೋಕಲ್ಲೇ ಅವನ ಅಜ್ಜಿ ತಗೋಬೇಡ ಅಂದರೆ ಯಾರು ಸುಮ್ಮನೆ ಇರಲ್ಲ, ತಗೊಂಡೇ ತಗೊಂತಾರೆ. ಯಾಕೆಂದರೆ ಅವನ ಅಜ್ಜಿ ಈ ರೇಂಜಿಗೆ 30 ವರ್ಷದ ಗಾಡಿಗಳು ಹಿಂಗೆ ಓಡುತ್ತೆ ರೋಡ್ ಮೇಲೆ ಅಂದರೆ, ಇನ್ನೂ 2 ಸ್ಟ್ರೋಕ್ ನನಗೆ ಬಿಟ್ಟಿದ್ರೆ ಯಾವ ರೇಂಜಿಗೆ ಇರ್ತಿತ್ತು. ಜೈ ಶ್ರೀರಾಮ್. ಎಳೆಯನಾ? ಫಿಫ್ತ್ ಗೇರು ಅಷ್ಟೊತ್ತಿಗೆ ಅವನ ಅಜ್ಜಿ ಟಾಪ್ ನಾಚಾಗಿ ಓಡುತ್ತೆ ಗಾಡಿ ಮಾತ್ರ. ಆ್ಯಕ್ಚುಲಿ ಇದು ವೀಲಿ ಸೆಟಪ್ ಗಾಡಿ ಇರೋದ್ರಿಂದ ನಾವು ಟಾಪ್ ಎಂಡ್ ಚೆಕ್ ಮಾಡೋಕ್ಕಾಗಲ್ಲ. ಟಾಪ್ ಎಂಡ್ ಚೆಕ್ ಮಾಡಿದ್ವಿ ಅಂದರೆ ಗಾಡಿ ಸೀಸ್ ಆಗಿಬಿಡುತ್ತೆ. 3rd ಗೇರಿಗೆ ಹಾಕೊಂಡೆ, 4th ಗೇರಿಗೆ ಹಾಕತ್ತೀನಿ. ಯಾವುದೇ ಬೇರೆ RX-ಗಳಾದರೆ 4th ಗೇರ್ ಆದಮೇಲೆ ಈ ಥರ ಎತ್ಕೊಳ್ಳಲ್ಲ, ಆದರೆ ಈ ಗಾಡಿ ಎತ್ಕೊಳತ್ತೆ. ಬಿಟ್ಟಿದ್ದೀನಾ? ನಮ್ಮನ್ನೇ ಒಂದು ಟೌ ಹಿಂದೆ ಎಳೆಯುತ್ತೆ. ಕ್ಯಾಮ್ರಾ ಇದೆಯಾ? ಬಿದ್ದೋಗ್ಬಿಡ್ತಾ? ಇದೆ. ಏನಕ್ಕೆ ಕ್ಯಾಮ್ರಾ ಬಿತ್ತೋ ಇದೆಯಾ ಅಂತ ಕೇಳಿದ್ರೆ, ಮೊನ್ನೆ ನಮ್ಮ ಜಾಗ್ ಬಗ್ಗೆ ಮೈಸೂರಿಗೆ ಹೋಗಿದ್ದೆ, KTM RCL ಹೋಗಿದ್ದೆ. ಸೊ ಆವಾಗ ನಮ್ಮ ಇನ್ಸ್ಟಾ 360 ಕಳೆದೋಯ್ತು. ಯಾಕಂದರೆ ಹಿಂದೆ ಸ್ಟಿಕ್ಕಲ್ಲಿ ಟ್ಯಾಗ್ ಹಾಕಿ ಹಿಂದೆ ಹೈಟಾಗಿ ಕಟ್ಟಿದ್ದೆ. ಹಿಂದೆ ಇದ್ದಿದ್ದು ಪಿಲಿಯೇನು ಕ್ಯಾಮ್ರಾ ಮೇಲೆ ಬಿದ್ದಿದ್ದಾನೆ. ಅಂದರೆ ಹಿಂಗೆ ಮಲ್ಕೊಂಡು ಸ್ಪೀಡಾಗಿ ಹೋಗ್ತಾ ಇರಬೇಕಾದ್ರೂ ಕ್ಯಾಮ್ರಾ ಮೇಲೆ ಮಲಗಿಬಿಟ್ಟಿದ್ದಾನೆ. ಕ್ಯಾಮ್ರಾನೇ ಕಳೆದೋಯ್ತು. ಬಟ್ ಒಂದೇ ಒಂದು ಐಟಮ್ ಮಾತ್ರ ಇದೆ. ಏನು ಐಟಮ್ ಇದೆ ಅಂತ ಅಲ್ಲಿ ಗಾಡಿಯಲ್ಲಿದೆ, ಅದು ತೋರಿಸ್ತೀನಿ ಬನ್ನಿ. ಅಯ್ಯೋ ಓನ್ಲಿ ಫಾರ್ ಇಂಜಿನ್ ಬ್ರೇಕಿಂಗ್. ನೀವು ಆಫ್ ರೋಡ್ ಕಲಿಬೇಕಂದ್ರೆ ಏನಿಲ್ಲ, ನಮ್ಮ ಕರ್ನಾಟಕದಲ್ಲಿರೋ ರೋಡ್ಗಳಲ್ಲಿ ಬನ್ನಿ, ಟ್ಯಾಕ್ಸ್ ಕಟ್ಟಿರೋ ರೋಡ್ಗಳು ಈ ಥರ ಇರುತ್ತೆ. ಆಫ್ ರೋಡ್ ಕಲೀರಿ. ಎಲ್ಲ ರೋಡು ಇದೆ ಆಫ್ ರೋಡೇ. ಇದು ಟಾರ್ ಹಾಕಿರೋ ರೋಡೇ, ಬಟ್ ಆದರೆ ಈ ಕಂಡೀಷನಲ್ಲಿದೆ ಇವಾಗ. ಅವ್ರು ಬರೋದು ಯಾವಾಗ ಹೇಳ್ರಿ, ಎಲೆಕ್ಷನಿಗೆ ಮಾತ್ರ. ನಮ್ಮ ರೋಡಲ್ಲಿ ನೋಡಿದ್ರೆ ಕಳೆದೋಗ್ಬಿಡ್ತೀರ. ರೋಡೆಲ್ಲ ಇದು ನೋಡ್ರಿ, ಈ ಥರ ಗುಂಡಿ. ಅಯ್ಯೋ ನೋಡ್ರಿ ಯಾವ ಥರ ಗುಂಡಿಗಳಿದ್ದಾವೆ. ಬರ ರಜಾ ಸೈಡ್ ಹಾಕ. ಪೆಟ್ರೋಲ್ ಆಫ್ ಮಾಡೋಣ. ಆ್ಯಕ್ಚುಲಿ ನಮ್ಮ ಮೈಸೂರು ಹೋದಾಗ ಕ್ಯಾಮ್ರಾ ಸ್ಟಿಕ್ಕಲ್ಲಿ ಮಿಕ್ಕಿರೋದೆ ಇಷ್ಟು. ಇಲ್ಲಿ ಕ್ಯಾಮ್ರಾ ಇಲ್ಲಿಗೆ ಹಾಕಿ ಲೈಟ್ ಎತ್ತಿದ್ದೆ, ಇಲ್ಲಿ ಕನೆಕ್ಟ್ ಮಾಡ್ತೀವಲ್ಲ ಇಷ್ಟೇ. ಇಲ್ಲಿ ಹಿಂಗೆ ಹಾಕಿ ಇದಕ್ಕೆ ಟ್ಯಾಗ್ ಹಾಕಿ ಲೈಟಾಗಿ ಇಷ್ಟ ಹೈಟ್ ಎತ್ತಿದ್ದೆ. ಹಿಂದೆ ಪಿಲಿಯನ್ ಏನು ಮಾಡಿದ್ದಾನೆ, ಗಾಡಿ ಹೋಗ್ತಾ ಇದ್ರ ಮೇಲೆ ಬಿದ್ದಿದ್ದಾನೆ, ಇಲ್ಲಿಗೆ ಕಟ್ಟಾಗಿದೆ. ನಾವು ಅಲ್ಲೇ ನೋಡಿದರೆ ಸಿಗ್ತಿತ್ತು. ನಾವು ಒಂದು 2 ಕಿಲೋಮೀಟ್ರ್ ಮುಂದೆ ಬಂದು ಮತ್ತೆ ಚೆಕ್ ಮಾಡಿದ್ವಿ, ಅದು ಎಲ್ಲಿ ಬಿದ್ದೋಯ್ತು ಅಂತಲೇ ಗೊತ್ತಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್. ಸಿಗೋಣ ನಿಮಗೆ ಮತ್ತೊಂದು ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು, PDF.